ದೆಹಲಿಯಲ್ಲಿ ರಾಜ್ಯ ಸಂಪುಟ ರಚನೆಯ ಸರ್ಕಸ್ ಏನೋ ಜೋರಾಗಿ ನಡೀತಾ ಇದೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ನಿನ್ನೆ ರಾತ್ರಿಯೇ 2 ಹಂತದಲ್ಲಿ ನಡೆದಿರುವಂತಹ ಸಭೆ. ಕೆಸಿ ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯ ಡಿಕೆ ಚರ್ಚೆ ಮಾಡ್ತಿದ್ದಾರೆ. ಹೈಕಮಾಂಡ್ ಮೀಟಿಂಗು ಮುನ್ನವೇ ಒಂದು ಸಭೆ ನಡೆದಿದೆಯಂತೆ. ಕೆಸಿ ವೇಣುಗೋಪಾಲ್ ಜೊತೆಗೆ ರಹಸ್ಯ ಸಭೆ ನಡೆಸಿದ್ದಾರಂತೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಹೀಗೆ ಒಂದು ರಹಸ್ಯವಾದಂತಹ ಒಂದು ಮೀಟಿಂಗ್. ದೆಹಲಿಯಲ್ಲಿ ರಾಜ್ಯ ಸಂಪುಟ ರಚನೆಯ ಸರ್ಕಸ್. ಹೀಗೆ ಇವತ್ತು ಹುಗಾರ್ ಈಗ ಮತ್ತೊಮ್ಮೆ ಇದೇ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ಈಗ ಇವತ್ತು ಒಂದು ಫೈನಲ್ ಆಗಿ ಒಂದು ಅಂತಿಮ ಮೀಟಿಂಗ್ ಇದೆ. ಇವತ್ತೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅನ್ನೋ ಮಾಹಿತಿ ಒಂದು ಕಡೆ. ಆದರೆ ಈಗ ನಿನ್ನೆ 2 ಬಾರಿ ಒಂದು ಸೀಕ್ರೆಟ್ ಆಗಿ ಸಭೆ ಮಾಡಿದ್ದಾರಂತೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಏನ್ ಚರ್ಚೆ ಆಗಿರಬಹುದು? ಏನಾದರೂ ಇನ್ಸೈಡ್ ಮಾಹಿತಿ ಇದೆಯಾ? ರೋಶಿನಿ, ನಿನ್ನೆ ಕೂಡ ರಾತ್ರಿ ಹೈಕಮಾಂಡ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಕೂಡ ಚರ್ಚೆ ನಡೆಸಿದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಇರಲಿಲ್ಲ. ಅವರು ಬೇರೆ ಒಂದು ಕಾರ್ಯಕ್ರಮದ ನಿಮಿತ್ತ ಕೂಡ ಒಂದು ಬೇರೆ ರಾಜ್ಯದ ಪ್ರವಾಸದಲ್ಲಿದ್ದರು. ಹಾಗಾಗಿ ಅವರು ಬರುವಂಥದ್ದು, ದೆಹಲಿಗೆ ಬರುವಂಥದ್ದು ಕೂಡ ತಡವಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬರೋಕ್ಕಿಂತ ಮುಂಚಿತವಾಗಿ ನಿನ್ನೆ ಕೂಡ ಒಂದು ಸಭೆ ಕೂಡ ನಡೆದಿದೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಮುಂದೆ ಬರ್ತಕ್ಕಂಥ 2028ರ ಚುನಾವಣೆಗಳು ಮತ್ತು ಸ್ಥಳೀಯ ಮಟ್ಟದ ಚುನಾವಣೆಗಳ ಗಮನದಲ್ಲಿಟ್ಟುಕೊಂಡು ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ. ಅದರ ಜೊತೆಗೆ ಸಿದ್ದರಾಮಯ್ಯವರು ಈ ಹಿಂದೆ ಯಾವ ರೀತಿಯಾಗಿ ಪಕ್ಷದಲ್ಲಿ ಚಟುವಟಿಕೆಯಲ್ಲಿದ್ದರೋ ಅದೇ ರೀತಿಯಾಗಿ ಮುಂದೆ ಕೂಡ ಇರಬೇಕು ಅನ್ನುವಂಥದ್ದು ಅವರ ಪ್ರಬಲ ಒಂದು ಆಕಾಂಕ್ಷಿಗಳು. ಅವ್ರ ಹಿಂದೆ ಏನಿದ್ದಾರೆ ಸಚಿವ ಸ್ಥಾನಕ್ಕಾಗಿ ಅವರ ಅತ್ಯಾಪ್ತರು, ಅವರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯವರು ಪ್ರಸ್ತಾಪ ಇಟ್ಟಿದ್ದಾರೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮಗೆ ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು, ತಮಗೆ ರಾಜಕೀಯ ಕಾರ್ಯದರ್ಶಿ ಯಾರಾಗಿರಬೇಕು, ಸಲಹೆಗಾರ ಯಾರಾಗಿರಬೇಕು, ಈ ರೀತಿಯಾಗಿರ್ತಕ್ಕ ಕೆಲವಷ್ಟು ವಿಚಾರಗಳನ್ನು ಕೂಡ ಒಂದು ಕೆಸಿ ವೇಣುಗೋಪಾಲ್ ಅವರ ಮುಂದೆ, ಸುರ್ಜೇವಾಲಾ ಅವರ ಮುಂದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಆ ಎಲ್ಲ ವಿಚಾರವನ್ನು ಕೂಡ ನಿನ್ನೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಬಹುತೇಕವಾಗಿರ್ತಕ್ಕಂಥ ಪಟ್ಟಿ, ಈಗ ಸಚಿವರ ರಿಪೋರ್ಟ್ ಕಾರ್ಡ್ ಕೂಡ ಅವ್ರ ಬಳಿ ಇದೆ, ಸಚಿವ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಇದೆ. ಸಿದ್ದರಾಮಯ್ಯವರು ಕೂಡ ಒಂದು ಪಟ್ಟಿ ತೆಗೆದುಕೊಂಡು ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಒಂದು ಪಟ್ಟಿ ತೆಗೆದುಕೊಂಡು ಹೋಗಿದ್ದಾರೆ. ಅವನ್ನೆಲ್ಲವನ್ನು ಕೂಡ ಈಗ ಜಾತಿವಾರು, ಪ್ರಾದೇಶಿಕವಾರು ಮತ್ತು ಸೀನಿಯಾರಿಟಿ ಮತ್ತು ಮುಂದೆ ಯಾರು ಕೂಡ ಅಸಮಾಧಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಒಂದು ಲಿಸ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ, ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು ಅಂತಿಮವಾಗಿರ್ತಕ್ಕಂಥ ಸ್ವರೂಪವನ್ನು ಪಡೆದುಕೊಳ್ಳುವಂಥದ್ದು, ಅಂತಿಮವಾಗಿರ್ತಕ್ಕಂಥ ಲಿಸ್ಟನ್ನು ಒಂದು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಸಭೆಯಲ್ಲಿ ಕೂಡ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆಲ್ಲ ಅಸಮಾಧಾನ ಆಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರೋಶಿನಿ, ಎಸ್ ಸರ್, ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಇದೆಲ್ಲವೂ ಕೂಡ ನಿನ್ನೆಯೂ ಕೂಡ ಒಂದು ಸಭೆಗಳು ನಡೆದಿದೆಯಂತೆ. ಅದರಲ್ಲೂ ಕೂಡ ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಹೈಕಮಾಂಡ್ ಈಗ ಚಿಂತನೆ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಚಿಂತೆ ಮಾಡ್ತಾ ಇರುವಂತಹ ಹೈಕಮಾಂಡ್ ಇವತ್ತು ಫೈನಲಿ ಒಂದು ಅಂತಿಮವಾದಂತಹ ಎಂಡ್ ಆಫ್ ದ ಡೇ ಫೈನಲ್ ಒಂದು ಪಟ್ಟಿಯನ್ನು ರೆಡಿ ಮಾಡುತ್ತೆ. ಅದಾದ ನಂತರ ಇವತ್ತೇನು ಪಟ್ಟಿ ಫೈನಲ್ ಆಗುತ್ತಲ್ಲ, ಆ ಒಂದು ಪಟ್ಟಿಯಲ್ಲಿ ಹೆಸರಿರುವಂತಹ ಸಚಿವರು, ಕಾಂಗ್ರೆಸ್ ನಾಯಕರು ನಾಳೆ ಅಧಿಕಾರ ಸ್ವೀಕಾರ ಮಾಡ್ತಾರೆ.